ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ಗ್ರ್ಯಾಂಡ್ ಆಗಿರುವಂಥ ಬ್ರೈಡಲ್ ಸ್ಯಾರಿ ಕುಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ನನ್ನ ವಿಡಿಯೋಸ್ನ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ನಾನಿಲ್ಲಿ ಡಾರ್ಕ್ ಗ್ರೀನ್ ಮತ್ತು ಆರೆಂಜ್ ಕಾಂಬಿನೇಷನ್ನಲ್ಲಿರೋ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿದ್ದೀನಿ. ಇದಕ್ಕೆ ಕುಚ್ಚು ಹೇಗೆ ಹಾಕೋಣ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ತುಲಿಪ್ ಜಪಾನ್ದು 10 ನಂಬರ್ದು ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ಥ್ರೆಡ್ ತಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್. ಮೊದಲಿಗೆ ಸ್ಯಾರಿಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಸೊ ನೀವು ಸ್ಯಾರಿಗೆ ಸ್ಟಾರ್ಟ್ ಮಾಡೋವಾಗ ಸ್ಟಾರ್ಟಿಂಗ್ನಲ್ಲಿ ಯಾವಾಗಲೂ 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ಮೊದಲು ಲಾಕ್ ಎಲ್ಲಿ ಮಾಡ್ಕೊಂಡಿರ್ತೀರ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಸೊ 2 ಲಾಕಿಗೆ ಸೆಂಟ್ರಲ್ಲಿ ಗ್ಯಾಪ್ ಇರೋದು ಬೇಡ. ಇವಾಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5. ಸೊ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ನೋಡಿ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಅಲ್ಲಿಗೊಂದು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಮತ್ತು 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ನೋಡಿ, ತುಂಬ ಟೈಟು ಬೇಡ, ಲೂಸು ಬೇಡ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಾರಿ 5 ಚೈನ್ ಹಾಕ್ಕೊಬೇಕು. 1 2 3 4 5. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಜರಿ ಇರೋ ಕಡೆ ಸ್ವಲ್ಪ ನೀಡಲ್ ತೂರ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಆರಾಮಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಾರಿ 5 ಚೈನ್ ಹಾಕ್ಕೊಬೇಕು. ಸೊ ಒಟ್ಟು ಇವಾಗ 5 ಚೈನು 4 ಸಾರಿ ಹಾಕ್ಕೊಂಡಂಗೆ ಆಗುತ್ತೆ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಸ್ಯಾರಿಗೆ. ನೆನ್ಪಿಟ್ಕೊಳ್ಳಿ, ಮೊದಲಲ್ಲಿ 5 ಚೈನು 4 ಟೈಮ್ಸ್ ಬರುತ್ತೆ. ಮತ್ತು ಇವಾಗ 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6. ಸೊ ಈ 6 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು ಬೇಡ. 3 ಚೈನ್ದು ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, 6 ಚೈನ್ದು ಗ್ಯಾಪಿಂದ ಒಳಗಡೆ ತಗೊಂಡಿದ್ದೀನಿ ನಾನು. ಸೊ ಇದು ಆರ್ಚ್ ಶೇಪಲ್ಲಿ ಬರಬೇಕು. ಮೊದಲಿಗೆ 5 ಚೈನು 4 ಸಾರಿ ಹಾಕ್ಕೊಂಡಿದ್ದೀವಿ. ಆಮೇಲೆ 6 ಚೈನನ್ನು 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದ್ದೀವಿ. ಇವಾಗ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 5 ಚೈನ್ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಸಾರಿ 5 ಚೈನ್ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮೊದಲಲ್ಲಿ 4 ಸಾರಿ 5 ಚೈನ್ ಹಾಕ್ಕೊಂಡಿದ್ವಿ. ಸೊ ನೆಕ್ಸ್ಟು ಆರ್ಚ್ ಆದಮೇಲೆ ನಾವು 5 ಟೈಮ್ಸ್ ಹಾಕ್ಕೊಬೇಕಾಗುತ್ತೆ 5 ಚೈನನ್ನು. ಮೊದಲಲ್ಲಿ ಲಾಸ್ಟಲ್ಲಿ ಮಾತ್ರ 4 ಟೈಮ್ಸ್ ಬರುತ್ತೆ 5 ಚೈನು. ಇನ್ನು ಸೆಂಟರ್ನಲ್ಲಿ ಮಿಕ್ಕಿದ ಕಡೆ ಎಲ್ಲ 5 ಚೈನು 5 ಟೈಮ್ಸ್ ಹಾಕ್ಕೊಬೇಕು.
ನೋಡಿ 4 ಟೈಮ್ ಆಗಿದೆ. ಸ್ಟಾರ್ಟಿಂಗಲ್ಲಿ 6 ಚೈನ್ ಹಾಕಿದ್ದೀನಿ. ಸೊ ಇಲ್ಲಿ 5 ಟೈಮ್ಸ್ ಹಾಕ್ಕೊಬೇಕು ನಾವು. ಇವಾಗ ಮತ್ತೆ 6 ಚೈನ್ ಹಾಕ್ಕೊಳ್ಳೋಣ. 5 ಟೈಮ್ಸ್ 5 ಚೈನ್ ಹಾಕಾದ್ಮೇಲೆ 6 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಅಳತೆ ಮಾಡಿ ಒಳಗಡೆಗೆ ತಗೊಬೇಕು. 3 ಚೈನ್ದು ಗ್ಯಾಪ್ ಏನು ಬರುತ್ತೆ ಅಷ್ಟಕ್ಕೆ ಲಾಕ್ ಮಾಡ್ಕೊಬೇಕು. ಸೊ ಈ ಆರ್ಚು ಸ್ವಲ್ಪ ಯು ಶೇಪಲ್ಲಿ ಬರುತ್ತೆ. ಆ ರೀತಿ ಸ್ವಲ್ಪ ಲೂಸಾಗಿ ಹಾಕ್ಕೊಬೇಕು. ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ. ಇಲ್ಲಿ ಸ್ವಲ್ಪ ಆರ್ಚ್ನ ಈ ಕಡೆ ಎಳ್ಕೊಬೇಕು. ಇಲ್ಲಾಂದರೆ ನಾವು ಹಿಂಗೆ ಎಳ್ದಾಗ ಅದು ಸೈಡಿಗೆ ಬಂದುಬಿಡುತ್ತೆ, ಯು ಶೇಪ್ ಜಾಸ್ತಿ ಬರಲ್ಲ. ಸೊ ಇಲ್ಲಿ ಲಾಕ್ ಕರೆಕ್ಟಾಗಿ ಇರೋ ಹಂಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 5 ಚೈನ್ನ 5 ಟೈಮ್ಸ್ ಹಾಕ್ಕೊಬೇಕು. ಆಮೇಲೆ 6 ಚೈನ್ ಹಾಕ್ಕೊಬೇಕು. ಸೊ ಇದೇ ರೀತಿ ನೀವು ಪೂರ್ತಿ ಸೀರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಪೂರ್ತಿ ಸೀರೆ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಕೊನೆಯಲ್ಲಿ 6 ಚೈನ್ ಇಲ್ಲಿಗಾಗಿದೆ ನಂದು. ಸೊ ಅದಾದಮೇಲೆ 4 ಸಾರಿ 5 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಮೊದಲಲ್ಲಿ ಮತ್ತು ಲಾಸ್ಟಲ್ಲಿ 4 ಟೈಮ್ಸ್ ಬರಬೇಕು 5 ಚೈನ್. ಸೊ ನನ್ನ ಹತ್ರ ಸ್ಯಾರಿ ಇನ್ನೂ ಎಕ್ಸ್ಟ್ರಾ ಇದೆ, ಹಾಗಾಗಿ ನಾನು ಇನ್ನೂ ಒಂದು ಸಾರಿ 5 ಚೈನ್ ಹಾಕ್ಕೊಂಡು ಸೀರೆನ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಇಲ್ಲಿ ನಾವು ಆರ್ಚ್ ಹಾಕ್ಕೊಳ್ಳೋದು ಬೇಡ, ಬರೀ ಚೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಅದೆಷ್ಟು ಇಡಿಸುತ್ತೆ ಅಷ್ಟು ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು 5 ಟೈಮ್ಸು. ಅದಾದಮೇಲೆ ಇನ್ನು ಸ್ವಲ್ಪ ಸ್ಯಾರಿ ಎಷ್ಟೇ ಇರೋದ್ರಿಂದ ಇಲ್ಲಿ ನಾನು 3 ಟೈಮ್ಸ್ ಚೈನ್ ಹಾಕ್ಕೊತೀನಿ. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಆರ್ಚ್ ಕಂಪ್ಲೀಟ್ ಆಗೋಯ್ತು ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳೋ ಹಾಗಿಲ್ಲ. ಸ್ಯಾರಿ ಎಕ್ಸ್ಟ್ರಾ ಎಷ್ಟಿರುತ್ತೆ ಅಲ್ಲಿಗೆ ನಾವು ಕುಚ್ಚನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕೊನೆಯಲ್ಲಿ 2 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಪೂರ್ತಿ ಬೇಸ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಮೊದಲಲ್ಲಿ ಮತ್ತು ಲಾಸ್ಟಲ್ಲಿ ಮಾತ್ರ 5 ಚೈನು 4 ಟೈಮ್ಸ್ ಬರಬೇಕು. 6 ಚೈನ್ದು ಗ್ಯಾಪ್ ಆದಮೇಲೆ ನಾವೇನು ಮಾಡಬೇಕಂದ್ರೆ 5 ಚೈನ್ದು 5 ಟೈಮ್ಸ್ ಹಾಕ್ಕೊಂಡು ಹೋಗಬೇಕು ಸೆಂಟರ್ನಲ್ಲಿ. ಸೊ ಬೇಸ್ ಫುಲ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ಕೂಡ ಸೇಮ್ ಕಲರ್ ಥ್ರೆಡಲ್ಲಿ ತಗೊಂಡಿದ್ದೀನಿ. ಸೆರಗು ಗ್ರೀನ್ ಕಲರ್ ಇರೋದ್ರಿಂದ ನಾನು ಆರೆಂಜ್ ಕಲರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಫಸ್ಟದು ಲಾಕ್ ಎಲ್ಲಿತ್ತು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಬೇಸಲ್ಲಿ ನಾವು 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದರಿಂದ ಇಲ್ಲಿ ಕೂಡ ನಾವು 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ಇದಾದಮೇಲೆ 4 ಚೈನ್ ಹಾಕ್ಕೊಳ್ಳೋಣ. ಮೊದಲಲ್ಲಿ ನಾವು 5 ಚೈನ್ ಹಾಕ್ಕೊಂಡಿದ್ವಿ. ಸೊ ಈ ಸ್ಟೆಪ್ನಲ್ಲಿ ನಾವು 4 ಚೈನ್ ಅಷ್ಟೇ ಹಾಕ್ಕೊಬೇಕು, ಕನ್ಫ್ಯೂಸ್ ಮಾಡ್ಕೊಬೇಡಿ. ಬೇಸಲ್ಲಿ 5 ಚೈನ್ ಹಾಕಿದ್ದೀವಿ. ಈ 4 ಚೈನ್ನ 5 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕಿಗೆ ಲಾಕ್ ಮಾಡೋದು ಬೇಡ, 5 ಚೈನ್ದು ಗ್ಯಾಪ್ ಒಳಗಡೆಗೆ. ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. ಮತ್ತೆ 5 ಚೈನ್ದು ಗ್ಯಾಪ್ ಏನಿದೆ 5 ಚೈನ್ದು ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕಿಗೆ ಲಾಕ್ ಮಾಡೋದು ಬೇಡ. ನೋಡಿ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. ಅದನ್ನು ಕೂಡ 5 ಚೈನ್ದು ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಆ ಚೈನ್ ಏನಿದೆ ಚೈನ್ ಒಳಗಡೆಯಿಂದ ಥ್ರೆಡ್ ತಂದು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು ಬೇಡ. ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ದು ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಬೇಸಲ್ಲಿ 5 ಚೈನ್ನ 4 ಟೈಮ್ಸ್ ಹಾಕ್ಕೊಂಡಿದ್ವಿ.
ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು 4 ಚೈನ್ನ 4 ಟೈಮ್ಸ್ ಹಾಕ್ಕೊತಾ ಇದ್ದೀವಿ. ನೋಡಿ 5 ಚೈನ್ದು ಗ್ಯಾಪ್ ಒಳಗಡೆ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡಬೇಕಂದ್ರೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ಳೋಣ. 6 ಚೈನ್ದು ಗ್ಯಾಪ್ ಏನಿದೆ ಅದರ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ ತಂದು 2 ದಾರದಲ್ಲಿ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು ಕೊನೆಯಲ್ಲಿ ಇನ್ನು 2 ದಾರನ 1 ಮಾಡ್ಕೊಳ್ಳೋಣ. ಇದು ತ್ರಿಬಲ್ ಕ್ರೋಶೆ ಆಗುತ್ತೆ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ನಾವು ಕ್ರೋಶೆ ಹಾಕಿದಾಗ ತ್ರಿಬಲ್ ಕ್ರೋಶೆ ಆಗುತ್ತೆ. ಇಲ್ಲಿ ಕ್ರೋಶನ ತುಂಬ ದೊಡ್ಡದಾಗಿ ಮಾಡ್ಕೊಬೇಡಿ, ಎಷ್ಟು ಸ್ಮಾಲ್ ಆಗುತ್ತೆ ಅಷ್ಟು ಸ್ಮಾಲಾಗಿ ಮಾಡಿಕೊಂಡ್ರೂ ನಡೆಯುತ್ತೆ. ತುಂಬ ದೊಡ್ಡದಾಗಿ ಹಾಕ್ಕೊಂಡಾಗ ಲೂಸಾಗಿ ಕಾಣಿಸುತ್ತೆ. ನೋಡಿ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡಿದ್ದೀನಿ. 6 ಚೈನು ಗ್ಯಾಪ್ ಒಳಗಡೆಯಿಂದ ಥ್ರೆಡ್ ತಂದು 2 ದಾರನ 1 ಮಾಡ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸಾರಿ 2 ದಾರನ 1 ಮಾಡ್ಕೊತಾ ಇದ್ದೀನಿ, ಕೊನೆಯಲ್ಲಿ ಇನ್ನೊಂದು ಸಾರಿ 2 ದಾರನ 1 ಮಾಡಿಕೊಂಡೆ. ಸೊ ಇಲ್ಲಿ ತ್ರಿಬಲ್ ಕ್ರೋಶೆಗಳು ಎಲ್ಲ ಒಂದೇ ಈಕ್ವಲಾಗಿ ಬರಬೇಕು, ಆ ರೀತಿ ನೋಡ್ಕೊಳ್ಳಿ. ಫಸ್ಟ್ದು ಕಂಬ ಎಷ್ಟು ಲೆಂತಿಗೆ ಹಾಕ್ಕೊಂಡಿರ್ತೀರಿ ಅದೇ ರೀತಿ ಎಲ್ಲ ತ್ರಿಬಲ್ ಕ್ರೋಶೆದ ಕಂಬಗಳು ಕೂಡ ಅದೇ ಲೆಂತಲ್ಲಿ ಬರಬೇಕು. ಹಾಗೆ ನೀವು ಮೊದಲ 6 ಚೈನ್ ಗ್ಯಾಪಲ್ಲಿ ಎಷ್ಟು ತ್ರಿಬಲ್ ಕ್ರೋಶೆದು ಆರ್ಚ್ ಹಾಕ್ಕೊಂಡಿರ್ತೀರಾ ಅಷ್ಟನ್ನೇ ನೀವು ಎಲ್ಲ ಆರ್ಚ್ಗಳಲ್ಲೂ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ 13ರಿಂದ 14 ತ್ರಿಬಲ್ ಕ್ರೋಶೆ ಮಾಡ್ಕೊಬೋದು 6 ಚೈನ್ದು ಗ್ಯಾಪಲ್ಲಿ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ತುಂಬ ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಬೇಡ. ಇನ್ ಕೇಸ್ ನೀವೇನಾದರೂ ಚೈನ್ನ ಸ್ಮಾಲಾಗಿ ಹಾಕ್ಕೊಂಡಿದ್ರೆ 13ಕ್ಕೆ ಸ್ಟಾಪ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ತುಂಬ ಎಕ್ಸ್ಟ್ರಾ ಬರೋ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಇವಾಗ ಪೂರ್ತಿ ಆರ್ಚು ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಒಟ್ಟು 14 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ, 14 ತ್ರಿಬಲ್ ಕ್ರೋಶನ. ಇವಾಗ ಫಸ್ಟ್ ಚೈನ್ದು ಗ್ಯಾಪ್ ಏನಿದೆ ಅದಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇಲ್ಲ, 5 ಚೈನ್ದು ಗ್ಯಾಪ್ ಏನಿದೆ ಒಳಗಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಆರ್ಚು ಎಷ್ಟು ನೀಟಾಗಿ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ದು ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ. ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಸಾರಿ 4 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಸಾರಿ 4 ಚೈನು ಹಾಕ್ಕೊಳ್ಳೋಣ. 5 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನೀಡಲ್ ಮೇಲೆ ಡೈರೆಕ್ಟಾಗಿ 2 ಸಾರಿ ದಾರ ಸುತ್ಕೊಳ್ಳೋಣ. 6 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಯಿಂದ ದಾರ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಒಳಗಡೆಯಿಂದ ದಾರ ತಂದು 2 ದಾರ 1, ಮತ್ತು ಇನ್ನೊಂದು ಸಾರಿ 2 ದಾರ 1, ಮತ್ತು ಇನ್ನೊಂದು ಸಾರಿ 2 ದಾರ 1 ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆಯಿತು. ಇದೇ ರೀತಿ ನೀವು ಪೂರ್ತಿ ಸೀರೆ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಒಂದು ಆರ್ಚು ಅದ್ರ ಪಕ್ಕ ಚೈನ್ಗಳು ಬಂದಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋಣ ಅಂತ ನೋಡೋಣ ಬನ್ನಿ. ಈ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಮೊದಲಿಗೆ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 4 ಚೈನ್ ಹಾಕ್ಕೊಂಡು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ.
ಫಸ್ಟು ಚೈನ್ದು ಲಾಕ್ ಏನಿದೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಕಳೆದ ಸ್ಟೆಪ್ನಲ್ಲಿ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಂಡಿದ್ವಿ. ಈ ಸ್ಟೆಪ್ನಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು. ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ 4 ಚೈನ್ದು ಲಾಕ್ ಏನಿದೆ ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ಸಾರಿ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ದು ಲಾಕ್ ಏನಿದೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ದು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇವಾಗ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಫಸ್ಟ್ ಕಂಬದ ಗ್ಯಾಪ್ ಏನಿದೆ ಅದ್ರ ಒಳಗಡೆಯಿಂದ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ದಾರ ಒಳಗಡೆ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರ ಒಳಗಡೆ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳಿ. ಮೊದಲು ಯಾವ ಕಂಬದ ಒಳಗಡೆಯಿಂದ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅದೇ ಕಂಬದ ಒಳಗಡೆಯಿಂದ ಮತ್ತೆ ಇನ್ನೊಂದು ಸಾರಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದೇ ಕಂಬದ ಗ್ಯಾಪ್ ಒಳಗಡೆಗೆ 2 ಸಾರಿ ನಾವು ಡಬಲ್ ಕ್ರೋಶೆ ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ ಕಂಬದ ಗ್ಯಾಪ್ ಒಳಗಡೆಗೆ ನೀಡಲ್ ಹಾಕಿ ಥ್ರೆಡ್ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಮತ್ತು ಅದೇ ಕಂಬದ ಗ್ಯಾಪು ಫಸ್ಟ್ ಯಾವುದು ಹಾಕ್ಕೊಂಡಿರ್ತೀವಿ ಅದ್ರೊಳಗಡೆಗೆ ನೀಡಲ್ ಹಾಕಿ ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರ ಒಂದು ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಕಂಬದ ಗ್ಯಾಪಿಗೂ ಕೂಡ ನಾವು 2 ಸಾರಿ ಡಬಲ್ ಕ್ರೋಶೆ ಮಾಡ್ಕೊಬೇಕು. ಒಂದು ಸಾರಿ ಮಾತ್ರ ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ನಾವಿಲ್ಲಿ ಯಾವುದೇ ಬೀಡ್ ಆ್ಯಡ್ ಮಾಡ್ತಾ ಇಲ್ಲ. ಸೊ ಸ್ವಲ್ಪ ಗ್ರೀನ್ ಕಲರ್ ಎದ್ದು ಕಾಣಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದೇ ಕಂಬದೊಳಗಡೆಗೆ 2 ಸಾರಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇಲ್ಲಿ ಒಂದು ಸಾರಿ ಡಬಲ್ ಕ್ರೋಶೆ ಮಾಡಿಕೊಂಡು ಇನ್ನೊಂದು ಸಾರಿ ಒಂದು ಬೀಡ್ ಆ್ಯಡ್ ಮಾಡ್ಕೊಬೋದು. ಇಲ್ಲ ಬೀಡ್ ಯೂಸ್ ಮಾಡಲ್ಲ ಅಂದರೆ ಒಂದೇ ಕಂಬದೊಳಗಡೆಗೆ 2 ಸಾರಿ ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಗ್ರೀನ್ ಕಲರ್ ಥ್ರೆಡ್ ಎದ್ದು ಕಾಣಿಸುತ್ತೆ. ಹಾಗಾಗಿ ನಾನು ಆರ್ಚ್ ಪೂರ್ತಿ ಒಂದೇ ಕಂಬಕ್ಕೆ 2 ಸಾರಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಬಂದಿದ್ದೀನಿ. ನೋಡಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಸೊ ಕೊನೆಯದು ಒಂದು ಕಂಬನ ನಾನು ಸ್ಕಿಪ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಯಾವುದೇ ಕಂಬನ ಸ್ಕಿಪ್ ಮಾಡಿರಲ್ಲ, ಎಂಡಲ್ಲಿ ಮಾತ್ರ ಒಂದು ಕಂಬನ ಸ್ಕಿಪ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಚೈನ್ದು ಗ್ಯಾಪ್ ಏನಿದೆ ಅದ್ರೊಳಗಡೆಗೆ ಒಂದು ಸಾರಿ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು 4 ಚೈನ್ದು ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಬೇಕು, ಲಾಕಿಗೆ ಲಾಕ್ ಮಾಡ್ಕೊಬಾರ್ದು. ಸೊ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಲಾಸ್ಟ್ದು 4 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 1 2 3 4. ಮತ್ತು ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ನೀವಿಲ್ಲಿ ಗಮನ ಇಟ್ಟು ನೋಡ್ಕೊಬೇಕು. ಫಸ್ಟಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಲಾಕಿಗೆ ಲಾಕ್ ಮಾಡಿದ್ದೀವಿ, ಆದರೆ ಒಳಗಡೆ ಮಾತ್ರ ನಾವು ಲಾಕಿಗೆ ಲಾಕ್ ಮಾಡಬಾರ್ದು, ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಬೇಕು. ಆವಾಗ ನಮಗೆ 3 ಕುಚ್ಚು ಕಟ್ಕೊಳ್ಳಿಕ್ಕೆ ನೀಟಾಗಿ ಗ್ಯಾಪ್ ಸಿಗುತ್ತೆ. ಮತ್ತು ಇವಾಗ ನಾವಿಲ್ಲಿ ಏನು ಮಾಡೋಣ ಅಂದರೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳೋಣ. ಫಸ್ಟ್ ಕಂಬದ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಯಿಂದ ಥ್ರೆಡ್ ತಂದು 2 ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತು ಇನ್ನೊಂದು ಸಾರಿ 2 ದಾರನ ಒಂದು ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಫಸ್ಟು ಯಾವ ಪಾಯಿಂಟಲ್ಲಿ ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅದೇ ಪಾಯಿಂಟಲ್ಲಿ ಇನ್ನೊಂದು ಸಾರಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ನೀವು ಸೀರೆ ಫುಲ್ಲು ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ಸೀರೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ.
ಸೀರೆ ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಮೊದಲಲ್ಲಿ ನಾವು ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿರ್ತೀವಿ ಈ ಸ್ಟೆಪ್ನಲ್ಲಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಬೇಕು. ನೋಡಿ, ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಬೇಕು. ಸೊ ಈ ಸ್ಟೆಪ್ನ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಬೇಡಿ. ಮಿಸ್ ಮಾಡಿಕೊಂಡ್ರೆ ಮೂರು ಕುಚ್ಚು ನಮಗಿಲ್ಲಿ ಕಟ್ಟಲಿಕ್ಕೆ ಬರೋದಿಲ್ಲ. ನೋಡಿ, ನಾನಿಲ್ಲಿ ಕುಚ್ಚನ್ನ ಹೇಗೆ ಕಟ್ಟಿದ್ದೀನಿ, 2 ಆರೆಂಜು ಮತ್ತು ಸೆಂಟರ್ಗೆ ಒಂದು ಗ್ರೀನ್ ಕೊಟ್ಟಿದ್ದೀನಿ. ಸೊ ಆರ್ಚ್ನ ನಾನು ಸ್ಟಾರ್ಟಿಂಗ್ನಲ್ಲಿ ಆರೆಂಜಿಂದ ಸ್ಟಾರ್ಟ್ ಮಾಡಿರೋದ್ರಿಂದ 2 ಕುಚ್ಚನ್ನ ಆರೆಂಜಲ್ಲಿ ಕಟ್ಟಿದ್ದೀನಿ. ಸೊ ಗ್ರೀನ್ ಕಲರು ಸೆರಗಿನಲ್ಲಿ ಜಾಸ್ತಿ ಅದೇ ಇರೋದ್ರಿಂದ ಒಂದು ಸ್ಟೆಪ್ ಮಾತ್ರ ನಾನು ಗ್ರೀನ್ ಕಲರಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಮತ್ತು ಈ ಕುಚ್ಚು ಕಟ್ಕೊಳ್ಳಿಕ್ಕೆ ನಾನು ಒಂದು ಸ್ಮಾಲ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಬೀಡನ್ನ ಯಾವ ರೀತಿ ಬೀಡ್ ಯೂಸ್ ಮಾಡಬೇಕಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಯಾವ ಸೈಜಲ್ಲಿ ಯೂಸ್ ಮಾಡಬೇಕಂತ. ನಾನಿಲ್ಲಿ 4 mm ಆ್ಯರಿ ವರ್ಕ್ಗೆ ಯಾವ ಮಣಿ ಯೂಸ್ ಮಾಡ್ತೀವಿ ಅದೇ ಬೀಡ್ ಯೂಸ್ ಮಾಡಿದ್ದೀನಿ. ನೋಡಿ, 4 mm ಬೀಡ್ ಇದು. ತುಂಬ ಸ್ಮಾಲು ಇಲ್ಲ, ತುಂಬ ದಪ್ಪನೂ ಇರಲ್ಲ. ಸೊ ನೀವು ಬೇಕಂದರೆ ಶಾಪ್ಗಳಲ್ಲಿ ಹೋಗಿ ಕೇಳಿದ್ರೆ 4 mm ಬೀಡ್ ಕೊಡಿ ಅಂದರೆ ಕೊಡ್ತಾರೆ. ಇದೇ ಬೀಡನ್ನ ನಾನು ಕುಚ್ಚು ಒಳಗಡೆ ಇಟ್ಟು ಕಟ್ಟಿದ್ದೀನಿ. ನೀವು ಬೀಡ್ಗೆ ಗಮ್ ಹಾಕಿ ಸ್ವಲ್ಪ ಸಿಲ್ಕ್ ಥ್ರೆಡ್ಗೆ ಅಂಟಿಸ್ಕೊಂಡು ಕೂಡ ಆಮೇಲೆ ಕುಚ್ಚನ್ನ ಕಟ್ಕೊಬೋದು. ಸೊ ಇಲ್ಲ ಅಂದರೆ ಹಾಗೆ ಇಟ್ಟು ಬ್ಯಾಲೆನ್ಸ್ ಕೂಡ ಮಾಡಿಕೊಂಡು ಕುಚ್ಚನ್ನ ಕಟ್ಕೊಬೋದು. ಕುಚ್ಚು ಕಟ್ಟೋದಕ್ಕೆ ನಾನು 150 ಎಳೆ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಅದನ್ನು ಉಲ್ಟಾ ಮಾಡಿದಾಗ 300 ಎಳೆ ಆಗುತ್ತೆ. ಸೊ ಈ ಡಿಸೈನ್ಗೆ ನಾವು 900ವರೆಗೂ ಚಾರ್ಜ್ ಮಾಡ್ಬೋದು. ಏಕೆಂದರೆ ಒಳಗಡೆ ಬೀಡ್ ಇಟ್ಟು ನಾವು ಕುಚ್ಚು ಕಟ್ಟೋದ್ರಿಂದ ನಮಗಿಲ್ಲಿ ಡಬಲ್ ಕೆಲಸ ಆಗುತ್ತೆ. ಹಾಗೆ ಆರ್ಚ್ ಮೇಲ್ಗಡೆ ನಾವು ಡಬಲ್ ಕ್ರೋಶನ ಒಂದೇ ಕಂಬಕ್ಕೆ 2 ಸಾರಿ ಹಾಕಿರ್ತೀವಿ. ಸೊ ಟೈಮ್ ಕೂಡ ಅಷ್ಟೇ ಹಿಡ್ದಿರುತ್ತೆ. ಸೊ ಇನ್ನು ಕಡಿಮೆಯಲ್ಲಿ ಮಾಡಬೇಕು ಅಂದರೆ ನಾವು ಬೀಡ್ ಇಟ್ಟು ಕುಚ್ಚು ಕಟ್ಟೋ ಬದಲು ಸಿಂಗಲ್ ಕುಚ್ಚನ್ನ ಕಟ್ಕೊಬೋದು. ಸೊ ಡಿಸೈನ್ ಕೂಡ ಅಷ್ಟೇ ಟೈಮ್ ಹಿಡಿಯುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೋ ರೇಟ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ನೋಡಿ, ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.